ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಹುರುಳಿಕಾಳಿಂದ ಒಂದು ಸಿಹಿ ಉಂಡೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಹುರುಳಿಕಾಳನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹುರುಳಿಕಾಳಲ್ಲಿ ಕಲ್ಲೆಲ್ಲ ಇರುತ್ತಲ್ವ, ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಹುರುಳಿಕಾಳನ್ನ ಒಂದು 2 ಸರಿ ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ನೋಡಿ, ಎಲ್ಲ ನೀಟಾಗಿ ಹುರುಳಿಕಾಳನ್ನೆಲ್ಲ ತೊಳ್ಕೊಂಡಿದ್ದಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಹುರುಳಿಕಾಳನ್ನ ಕುಕ್ಕರ್ಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹುರುಳಿಕಾಳಿಗೆ ನೀರು ಜಾಸ್ತಿನೇ ಹಾಕಬೇಕು. ಅದು ಸ್ವಲ್ಪ ಹುರುಳಿಕಾಳಲ್ಲಿ ಜಾಸ್ತಿ ಆಗುತ್ತಲ್ವ, ನೀರು ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. ಹಾಗಾಗಿ ನೀರು ಜಾಸ್ತಿ ಹಾಕ್ಬಿಟ್ಟು ಕುಕ್ಕರ್ನ ಫಿಟ್ ಮಾಡಬೇಕು. ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೋಬೇಕು. ಉಪ್ಪು ಹಾಕಬಾರ್ದು, ಉಪ್ಪು ಹಾಕ್ತೇನೆ ಕೂಗಿಸ್ಕೋಬೇಕು. ನೋಡಿ, ಈ ಥರ ಹುರುಳಿಕಾಳೆಲ್ಲ ಚೆನ್ನಾಗಿ ಸ್ವಲ್ಪ ಓಪನ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೆಂದಿರೋ ನೀರೂ ಕೂಡ ನಮ್ಗೆ ಯೂಸ್ ಆಗುತ್ತೆ. ಆ ಬೆಂದಿರೋ ನೀರನ್ನು ನಾವು ಕಾಳು ಸೋರು ತಗೊಂಡ್ಮೇಲೆ ಆ ನೀರು ಕಾಳು ಬೆಂದಿರೋ ನೀರಿಗೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ನಾವು ಉಪ್ಸಾರು ಖಾರ ಹಾಕ್ಕೊಂಡು ಅನ್ನಕ್ಕೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸೋರು ತೊಗೋಬೇಕು. ಅದನ್ನು ಕಾಳು ಬೆಂದಿರೋದನ್ನ ಈ ಥರ ಸೋರು ತೊಗೊಂಡಿದ್ದಾದಮೇಲೆ ಕುಕ್ಕರ್ನ ಮತ್ತು ನಾನು ಕಾಳು ಬೇಯಿಸಿಟ್ಕೊಂಡಿದ್ನಲ್ವ ಅದೇ ಕುಕ್ಕರ್ನ ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಕಾಳು ಮತ್ತು ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಹಾಕ್ಬಿಟ್ಟು ತುಂಬ ಹೊತ್ತು ನಾವು ಬಿಸಿ ಮಾಡಬಾರ್ದು. ಯಾಕಂದರೆ ಬೆಲ್ಲ ಎಲ್ಲ ನೀರು ಬಿಟ್ಬಿಡುತ್ತೆ, ಅದು ತೆಳ್ಳಗಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಂಡು ಕಾಯಿ ತುರಿ ಮತ್ತು ಬೆಲ್ಲ, ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಆಫ್ ಮಾಡ್ಕೋಬೇಕು. ನಾವು ಬೆಲ್ಲನೂ ಕಾಳು ಹಾಕ್ಬಿಟ್ಟು ತುಂಬ ಹೊತ್ತು ಬಿಸಿ ಮಾಡೋಕ್ಕೆ ಹೋದರೆ ಅದೆಲ್ಲ ನೀರು ಬಿಟ್ಬಿಡುತ್ತೆ, ತೆಳ್ಳಗಾಗ್ಬಿಡುತ್ತೆ, ರುಬ್ಬೋಕ್ಕಾಗಲ್ಲ. ಹಂಗಾಗಿ ಕಾಯಿ ತುರಿ ಬೆಲ್ಲ 2 ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೋಬೇಕು. ಅದು ಕಾಳು ಬಿಸಿ ಕಾಳು ಜೊತೆಗೆ ಹೊಂದ್ಕೋಬೇಕು ಅಷ್ಟೇ. ತುಂಬ ಹೊತ್ತು ನಾವು ಬೇಯಿಸ್ಬಿಟ್ರೆ ಬೆಲ್ಲ ಎಲ್ಲ ನೀರು ಬಿಟ್ಬಿಡುತ್ತೆ. ನಮಗೆ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಈ ಥರ ಮಾಡಿಕೊಡ್ತಾಯಿದ್ರು. ಹುರುಳಿಕಾಳನ್ನ ಬೇಯಿಸ್ಬಿಟ್ಟು ರುಬ್ಬೋ ಕಲ್ಲಲ್ಲಿ ಹಾಕ್ಬಿಟ್ಟು ಕಾಯಿ ತುರಿ ಎಲ್ಲ ಹಾಕಿ ಉಂಡೆ ಕಟ್ಟಿ ಬೇಯಿಸ್ಬಿಟ್ಟು ಕೊಡ್ತಾಯಿದ್ರು. ನೋಡಿ, ಈ ಥರ ತಣ್ಣಗಾಗಕ್ಕೆ ಒಂದು ತಟ್ಟೆಗೆ ಹಾಕಿದ್ದೀನಿ ನಾನು. ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರೆಲ್ಲ ಏನು ಸೇರಿಸ್ಬಾರ್ದು, ಹಾಗೆ ರುಬ್ಕೋಬೇಕು. ಇದನ್ನು ತರಿಯಾಗಾರು ರುಬ್ಕೋಬೋದು, ಇಲ್ಲ ನೈಸಾಗಾರು ರುಬ್ಕೋಬೋದು. ನೀವು ಇದನ್ನೇ ಬೇಕಂದರೆ ಒಬ್ಬಟ್ಟು ಥರನೂ ಮಾಡ್ಕೋಬೋದು. ಈ ಥರ ರೆಡಿ ಮಾಡ್ಕೊಬಿಟ್ಟು ನೀವು ಮೈದಾ ಹಿಟ್ಟು ಕಲಸಿಟ್ಕೊಂಡು ನೀವು ಒಬ್ಬಟ್ಟು ಮಾಡ್ಕೋಬೋದು, ಇಲ್ಲ ಈ ಥರನೇ ತಿನ್ಬೋದು, ಚೆನ್ನಾಗಿರುತ್ತೆ. ನಮಗೆ ಚಿಕ್ಕ ಮಕ್ಕಳಲ್ಲಿದ್ದಾಗ ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ದು ನೆನಪು. ನಮ್ಮ ಮಕ್ಕಳಿಗೆ ಊರಿಗೆ ಹೋಗಿದ್ವಲ್ವ, ಲಾಕ್ಡೌನಲ್ಲಿ ನಮ್ಮಮ್ಮ ಮಾಡಿಕೊಟ್ಟಿದ್ರು. ಹಂಗಾಗಿ ಅಮ್ಮ ಅದು ಹುರುಳಿಕಾಳಲ್ಲಿ ಅಮ್ಮ ಮಾಡಿತ್ತಲ್ಲ ಅಜ್ಜಿ, ಆ ಉಂಡೆ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನು ಒಂದು ಸರಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ನಮ್ಮ ಎಲ್ತ್ಗೂ ತುಂಬ ಒಳ್ಳೆಯದು. ಹಾಗಾಗಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳು ಕಾಳು ತಿನ್ನೋಕ್ಕೆ ಇಷ್ಟಪಡ್ತಿದ್ದಾಗ ಈ ಥರ ನಾವು ಉಂಡೆ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆ ಪ್ರೋಟೀನು ಸಿಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು.